ಹೆಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಫಂಕ್ಷನ್ ವೇರ್ ಸೀರೆಗಳು, ಡ್ರೆಸ್ಗಳು ವಾರ್ಡ್ರೋಬ್ನಲ್ಲಿ ಇಟ್ಟಿಟ್ಟಂಗೆ ಧೂಳಾಗ್ಬಿಡುತ್ತೆ ಅಲ್ವಾ? ಅದಕ್ಕೆ ಏನು ಮಾಡಬಹುದು ಬನ್ನಿ ತೋರಿಸ್ತೀನಿ. ಮೊದಲಿಗೆ ಒಂದು ವೇಸ್ಟ್ ಆಗಿರುವಂತಹ ಪಿಲ್ಲೋ ಕವರ್ ತಗೊಳ್ಳಿ. ನೋಡಿ, ಅದರಲ್ಲೀಗ ಸೀರೆ ಹಾಗೇನೆ ಸೀರೆಯ ಮ್ಯಾಚಿಂಗ್ ಬ್ಲೌಸ್ನು ಕೂಡ ಅದ್ರ ಒಳಗಡೆ ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ ಪಿಲ್ಲೋ ಕವರ್ ಒಳಗಡೆ ಇಟ್ಕೋಬೇಕು. ಸೀರೆ ಹಾಗೇನೆ ಅಕೇಶ್ನಲಿ ಯೂಸ್ ಮಾಡುವಂತಹ ಗ್ರ್ಯಾಂಡ್ ಡ್ರೆಸ್ಗಳು ಇಂಥವು ಕೂಡ ಹೀಗೆ ಪಿಲ್ಲೋ ಕವರ್ ಒಳಗಡೆ ಇಟ್ಬಿಟ್ಟು ಕವರ್ ಮಾಡಬಹುದು. ಇನ್ನೊಂದು ಕಡೆ ಸ್ವಲ್ಪ ಜಾಗ ಇದೆ ಅಲ್ವಾ, ಅಲ್ಲಿ ಲೆಗ್ಗಿನ್ಸ್ಗಳನ್ನು ಇಡಬಹುದು. ಈಗ ನೋಡಿ, ಈ ತರಹ ಇದನ್ನು ಫೋಲ್ಡ್ ಮಾಡಿ ಬೀರು ಒಳಗಡೆ ಅಥವಾ ಕಬೋರ್ಡ್ ಒಳಗಡೆ ಇಟ್ಕೊಂಡ್ರೆ ಧೂಳಾಗೋದಿಲ್ಲ. ಅಕೇಶನಲಿ ಯೂಸ್ ಮಾಡುವಂತಹ ಬಟ್ಟೆಗಳನ್ನು ಈ ರೀತಿಯಾಗಿ ಕವರ್ ಮಾಡಿ ಇಡಬಹುದು. ಈಗ ನೆಕ್ಸ್ಟ್ ಐಡಿಯಾ ನೋಡೋಣ. ಒಂದು ಪಿಲ್ಲೋ ಕವರ್ನ ಈ ರೀತಿ ಫೋಲ್ಡ್ ಮಾಡಿ ಕರೆಕ್ಟಾಗಿ ಸೆಂಟರ್ ಪಾಯಿಂಟ್ನ ನೋಡಿಕೊಂಡು ಚಿಕ್ಕ ತೂತು ಕಟ್ ಮಾಡಿ. ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ದೊಡ್ಡದಾಗಿಬಿಟ್ರೆ ಹಾಗೇನೆ ಸೈಡ್ಗೆ ಕೂಡ ಹರಿತಾ ಹೋಗ್ಬಿಡತ್ತೆ. ಒಂದು ಹ್ಯಾಂಗರ್ ಆ ತೂತಿನ ಒಳಗಡೆ ಹೋಗಬೇಕು, ಅಷ್ಟು ಮಾತ್ರ ಇರಬೇಕು ಅದು. ಈ ರೀತಿಯಾಗಿ ಹ್ಯಾಂಗರ್ನ ಸಿಗಿಸ್ಬಿಟ್ಟು ಇದಕ್ಕೆ ಈಗ ಸೀರೆ ಅಥವಾ ಡ್ರೆಸ್ ಯಾವುದಾದ್ರೂ ಹ್ಯಾಂಗ್ ಮಾಡಿ ಇಡಬಹುದು. ಜೊತೆಯಲ್ಲಿ ಮ್ಯಾಚಿಂಗ್ ಬ್ಲೌಸ್, ದುಪ್ಪಟ್ಟ ಎಲ್ಲವೂ ಕೂಡ ಇದ್ರ ಒಳಗಡೆ ಹೋಗುತ್ತೆ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಪಿಲ್ಲೋ ಕವರ್ ಒಳಗಡೆ ಹ್ಯಾಂಗ್ ಮಾಡಿರುವಂತಹ ಬಟ್ಟೆನ ಸೇರಿಸಬೇಕು. ಪೂರ್ತಿಯಾಗಿ ಹ್ಯಾಂಗರ್ ಸಮೇತ ಪಿಲ್ಲೋ ಕವರ್ ಒಳಗಡೆ ಹೋಗಬೇಕು. ಆ ರೀತಿಯಾಗಿ ಸೇರಿಸಬೇಕಾಗತ್ತೆ. ನೋಡಿ ಎಷ್ಟು ನೀಟಾಗಿ ಕವರ್ ಆಯಿತು. ಇದನ್ನೀಗ ನೀವು ಬೀರು ಒಳಗೆ ಅಥವಾ ಕಬೋರ್ಡ್ ಒಳಗೆ ಹ್ಯಾಂಗ್ ಮಾಡಿ ಇಟ್ಕೋಬಹುದು. ನಿಮ್ಮ ಹತ್ರ ಈ ರೀತಿ ಯಾವುದೇ ಹಳೆ ಪಿಲ್ಲೋ ಕವರ್ ಇರಲಿಲ್ಲ ಅಂದರೆ ಅದಕ್ಕೂ ಇನ್ನೊಂದು ಐಡಿಯಾ ತಿಳಿಸ್ಕೊಡ್ತೀನಿ. ನೋಡಿ, ಈ ಥರ ಕ್ಲಾತ್ ಕ್ಯಾರಿ ಬ್ಯಾಗ್ಗಳಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಅದನ್ನು ಸೇಮ್ ಪಿಲ್ಲೋ ಕವರ್ ಹೇಗೆ ಮಧ್ಯದಲ್ಲಿ ಚಿಕ್ಕ ತೂತು ಕಟ್ ಮಾಡಿಕೊಂಡು ಅಲ್ವಾ ಹ್ಯಾಂಗರ್ ಸೇರಬೇಕು, ಅಷ್ಟು ಮಾತ್ರ ಕಟ್ ಮಾಡಬೇಕು. ಆ ತರಹ ಒಂದು ಚಿಕ್ಕ ತೂತನ್ನು ಕಟ್ ಮಾಡಿ ಸೇಮ್ ಪಿಲ್ಲೋ ಕವರ್ ಒಳಗಡೆ ಹೇಗೆ ಹ್ಯಾಂಗರ್ ಸಿಗಿಸಿದ್ವಿ ಅದೇ ರೀತಿ ಇಲ್ಲೂ ಕೂಡ ಹ್ಯಾಂಗರ್ನ ಸಿಗಿಸ್ಕೋಬೇಕು. ಇದರಲ್ಲೀಗ ನಾನು ಒಂದು ಸೀರೆನ ಹ್ಯಾಂಗ್ ಮಾಡ್ತಾ ಇದ್ದೀನಿ. ನೋಡಿ, ರೇಷ್ಮೆ ಸೀರೆಗಳು ಅಥವಾ ಫಂಕ್ಷನ್ ವೇರ್ ಸೀರೆಗಳನ್ನು ಪದೇ ಪದೇ ಉಪಯೋಗಿಸ್ತಾ ಇರಲ್ಲ. ಅವುಗಳನ್ನು ನೀವು ಈ ರೀತಿಯಾಗಿ ಕ್ಯಾರಿ ಬ್ಯಾಗ್ ಕವರ್ ಮಾಡಿ ಇಡೋದ್ರಿಂದ ಸೇಫಾಗಿ ಇರುತ್ತೆ, ಧೂಳಾಗೋದಿಲ್ಲ. ಮೊದಲಿಗೆ ಇಲ್ಲಿ ತೂತು ಮಾಡಿದ್ದೀಯಲ್ವಾ, ಅದ್ರ ಒಳಗಡೆಯಿಂದ ಹ್ಯಾಂಗರ್ನ ಈ ರೀತಿ ತಗೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕವರ್ ಆಯಿತು ಸೀರೆ. ಇದನ್ನೀಗ ನೀವು ಕಬೋರ್ಡ್ನಲ್ಲಿ, ಬೀರುನಲ್ಲಿ ಹ್ಯಾಂಗ್ ಮಾಡಿ ಇಡಬಹುದು. ಅಪರೂಪಕ್ಕೆ ಉಪಯೋಗಿಸುವಂತಹ ಸೀರೆಗಳಾಗಿರಬಹುದು, ಡ್ರೆಸ್ಗಳಾಗಿರಬಹುದು, ಈ ರೀತಿ ಕವರ್ ಮಾಡಿ ಇಟ್ಕೊಂಡ್ರೆ ಸೀರೆಗಳ ಮೇಲೆ ಯಾವುದೇ ತರಹದ ಡಸ್ಟ್, ಧೂಳು ಏನೂ ಸೇರೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಐಡಿಯಾ ನೋಡೋಣ. ಕ್ಯಾರಿ ಬ್ಯಾಗ್ ಮೇಲೆ ನೋಡಿ, ಈ ರೀತಿಯಾಗಿ ರೆಕ್ಟ್ಯಾಂಗಲ್ ಶೇಪ್ನಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ. ನೋಡಿ, ಈಗ ಮಾರ್ಕ್ ಮಾಡಿರೋ ಜಾಗದಲ್ಲಿ ಕತ್ರಿಯಿಂದ ಕಟ್ ಮಾಡ್ಕೊಳ್ಳಿ. ರೆಕ್ಟ್ಯಾಂಗಲ್ ಶೇಪ್ನಲ್ಲಿ ಏನು ಮಾರ್ಕ್ ಮಾಡಿದ್ವಿ ಅಲ್ವಾ, ಅಷ್ಟು ಕ್ಯಾರಿ ಬ್ಯಾಗ್ನ ಕಟ್ ಮಾಡಿ ತೆಗಿಬೇಕು. ಈ ರೀತಿ ಕಟ್ ಮಾಡುವಾಗ ಕ್ಯಾರಿ ಬ್ಯಾಗ್ನ ಒಂದು ಲೇಯರ್ ಅಂದರೆ ಒಂದು ಸೈಡ್ ಮಾತ್ರ ಕಟ್ ಮಾಡಬೇಕು, ಎರಡೂ ಸೈಡು ಮಾಡಬಾರ್ದು. ನೋಡಿ, ವಿಡಿಯೋದಲ್ಲಿ ನಿಮಗೆ ಸರಿಯಾಗಿ ಗೊತ್ತಾಗ್ತಾ ಇದೆ ಹೇಗೆ ಕಟ್ ಮಾಡಬೇಕು ಅಂತ. ಇಲ್ಲಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ರೆಕ್ಟ್ಯಾಂಗಲ್ ಆಗಿ, ಆ ಪೋರ್ಷನ್ಗೆ ಒಂದು ಪ್ಲಾಸ್ಟಿಕ್ ಶೀಟ್ನ ಅಂಟಿಸ್ಕೋಬೇಕು. ಗ್ಲೂ ಉಪಯೋಗಿಸಿ ಅಂಟಿಸ್ಕೋಬಹುದು ಅಥವಾ ಸೆಲ್ಲೋ ಟೇಪಿಂದ ಅಂಟಿಸ್ಕೋಬಹುದು. ಆದರೆ ಇಲ್ಲಿ ಉಪಯೋಗಿಸುವಂತಹ ಪ್ಲಾಸ್ಟಿಕ್ ಶೀಟ್ ಟ್ರಾನ್ಸ್ಪರೆಂಟ್ ಆಗಿ ಇರಬೇಕು. ಪ್ಲಾಸ್ಟಿಕ್ ಶೀಟ್ನ ಅಂಟಿಸ್ಕೊಂಡ ನಂತರ ಕ್ಯಾರಿ ಬ್ಯಾಗ್ನ ಈ ರೀತಿಯಾಗಿ ಉಲ್ಟಾ ಮಾಡ್ಕೊಳ್ಳಿ. ಈ ಎಲ್ಲ ಐಡಿಯಾಗಳು ಹೆಣ್ಣು ಮಕ್ಕಳಿಗೆ ತುಂಬಾ ಉಪಯೋಗ ಆಗೋವಂಥದ್ದು. ಈ ತರಹದ ಯೂಸ್ಫುಲ್ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ತುಂಬಾ ಇದೆ. ಮುಂದೆನೂ ಈ ರೀತಿ
ವಿಡಿಯೋಸ್ ಸಿಗ್ತಾನೆ ಹೋಗುತ್ತೆ. ಸೊ ನೀವು ರೆಗ್ಯುಲರ್ ಆಗಿ ಚಾನಲ್ನ ಫಾಲೋ ಮಾಡಿ. ಉಲ್ಟಾ ಮಾಡ್ಕೊಂಡ ನಂತರ ನೋಡಿ ಈ ರೀತಿ ಸೀರೆ ಮತ್ತು ಅದರ ಮ್ಯಾಚಿಂಗ್ ಬ್ಲೌಸ್ ಎರಡನ್ನೂ ಜೊತೆಯಾಗಿ ಈ ತರಹ ಕ್ಯಾರಿ ಬ್ಯಾಗ್ ಒಳಗಡೆ ಇಟ್ಕೊಳ್ಳಿ. ನೋಡಿ ಚಂದದ ಸ್ಯಾರಿ ಪೌಚ್ ರೆಡಿ ಆಯಿತು ಅಲ್ವಾ. ಒಳಗಡೆ ಯಾವ ಸೀರೆ ಇದೆ ಅಂತಾನೂ ಬೇಗನೆ ಗೊತ್ತಾಗುತ್ತೆ. ಈ ರೀತಿ ಸ್ಯಾರಿ ಪೌಚ್ ರೆಡಿ ಮಾಡಿಕೊಂಡು ನೀವು ಬೀರುನಲ್ಲಿ ಇಟ್ಕೊಂಡ್ರೆ ಸೀರೆ ಸೇಫಾಗೂ ಇರುತ್ತೆ, ಹಾಗೆಯೇ ತೆಗೆಯುವಾಗ ಯಾವ ಸೀರೆ ಯಾವುದರಲ್ಲಿದೆ ಅಂತಾನೂ ಬೇಗನೆ ಗೊತ್ತಾಗುತ್ತೆ. ನಿಮ್ಮ ಮನೆಯಲ್ಲೂ ವಾರ್ಡ್ರೋಬ್ ಹೀಗೆ ಫುಲ್ ಆಗಿಬಿಟ್ಟಿದೆನಾ? ಒಂದ್ರ ಹಿಂದೆ ಒಂದು ಹ್ಯಾಂಗರ್ನ ಹಾಕಿ ಜಾಗನೇ ಇಲ್ದಂಗೆ ಆಗೋಗ್ಬಿಡುತ್ತೆ ಅಲ್ವಾ? ಇದಕ್ಕೆ ನಾನಿವತ್ತು ಒಂದು ಒಳ್ಳೆ ಉಪಾಯ ತೋರಿಸ್ತಾ ಇದ್ದೀನಿ. ನೀವು ಈ ಐಡಿಯಾನ ಫಾಲೋ ಮಾಡಿದರೆ ನಿಮ್ಮ ವಾರ್ಡ್ರೋಬ್ನಲ್ಲೂ ಎಷ್ಟೊಂದು ಜಾಗ ಸೇವ್ ಆಗುತ್ತೆ. ಬನ್ನಿ ಏನದು ಐಡಿಯಾ ನೋಡೋಣ. ಅದಕ್ಕೋಸ್ಕರ ನಿಮಗಿಲ್ಲಿ ಬೇಕಾಗಿರೋದು ವೇಸ್ಟ್ ಆಗಿರುವಂತಹ ಮೆಟಲ್ ಬಳೆಗಳು. ಹಳೆಯ ಮೆಟಲ್ ಬಳೆಗಳು ಕಲರ್ ಹೋಗಿಬಿಟ್ಟಿರುತ್ತೆ, ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿ ಅನಿಸೋದಿಲ್ಲ ನೋಡಿ. ಅಂಥ ಬಳೆಗಳನ್ನು ಸುಮ್ಮನೆ ಬಿಸಾಕೋದು ಬದಲಿ ಇಲ್ಲಿ ಈ ರೀತಿಯಾಗಿ ಉಪಯೋಗಿಸಬಹುದು. ಮೆಟಲ್ ಬಳೆ ಇರಲಿಲ್ಲ ಅಂದರೆ ಈ ತರಹ ಸ್ವಲ್ಪ ದಪ್ಪನಾಗಿರೋ ಪ್ಲಾಸ್ಟಿಕ್ ಬಳೆ ಕೂಡ ಬಳಸಬಹುದು. ಆದರೆ ಯಾವುದೇ ಕಾರಣಕ್ಕೂ ಗಾಜಿನ ಬಳೆ ಮಾತ್ರ ಬಳಸಬೇಡಿ. ಜೊತೆಯಲ್ಲಿ ನಾನಿಲ್ಲಿ ಕೆಲವು ಹ್ಯಾಂಗರ್ಗಳನ್ನು ತಗೋತಾ ಇದ್ದೀನಿ. ಮೊದಲಿಗೆ ಒಂದು ಹ್ಯಾಂಗರ್ನಲ್ಲಿ ನೀವು ಯಾವ ಬಟ್ಟೆನ ಹಾಕಬೇಕು ಅಂದ್ಕೊಂಡಿದ್ದೀರಲ್ವ ಅದನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಟಾಪ್ ಆಗಿರಬಹುದು, ಕುರ್ತಾ ಆಗಿರಬಹುದು, ಯಾವುದನ್ನಾದರೂ ಹಾಕಬೇಕು ಅಂದ್ಕೊಂಡಿರ್ತೀರಲ್ವ ಅದನ್ನು ಈ ರೀತಿ ಹಾಕಿ. ಅದೇ ರೀತಿ ಇನ್ನೊಂದು ಹ್ಯಾಂಗರ್ಗೆ ಇನ್ನೊಂದು ಬಟ್ಟೆನ ಕರೆಕ್ಟಾಗಿ ಹಾಕ್ಕೊಳ್ಳಿ. ಈಗ ಒಂದು ಹಳೆಯ ಮೆಟಲ್ ಬಳೆನ ತಗೊಂಡ್ಬಿಟ್ಟು ನೋಡಿ ಮೊದಲನೇ ಹ್ಯಾಂಗರ್ ಇತ್ತಲ್ವ ಆ ಹ್ಯಾಂಗರ್ಗೆ ಈ ತರಹ ಬಳೆನ ಹಾಕ್ಕೋಬೇಕು. ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ಆ ಬಳೆಗೆ ಇನ್ನೊಂದು ಹ್ಯಾಂಗರ್ನ ಈ ತರಹ ಸಿಗಿಸಿ. ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಬಳೆನ ಹ್ಯಾಂಗರ್ಗೆ ಯಾವ ರೀತಿಯಾಗಿ ಸಿಗಿಸ್ಬೇಕು ಅಂತ. ಈಗ ಇನ್ನೊಂದು ಮೆಟಲ್ ಬಳೆನ ತಗೊಂಡ್ಬಿಟ್ಟು ನೋಡಿ ಈ ಎರಡನೇ ಹ್ಯಾಂಗರ್ ಇರುತ್ತಲ್ವ ಅದರ ಒಳಗಡೆ ಸಿಗಿಸ್ಕೊಳ್ಳಿ. ನೀವು ಎಲ್ಲ ಹ್ಯಾಂಗರ್ಗಳಿಗೂ ಮೊದಲೇ ಬಳೆಗಳನ್ನು ಹಾಕಿ ಇಟ್ಕೊಂಡು ನಂತರ ಒಂದಕ್ಕೊಂದು ಹ್ಯಾಂಗರ್ನ ಬಳೆಗೆ ಸಿಗಿಸ್ತಾ ಹೋಗಬಹುದು. ನೋಡಿ ಈಗ ಎರಡನೇ ಹ್ಯಾಂಗರ್ನ ಎರಡನೇ ಬಳೆಗೆ ಇನ್ನೊಂದು ಹ್ಯಾಂಗರ್ನ ಸಿಗಿಸ್ತಾ ಇದ್ದೀನಿ. ಇದೇ ರೀತಿ ನೀವು 3-4 ಬಳೆಗಳನ್ನು ಸೇರಿಸಿ ಮತ್ತೆ ಮತ್ತೆ ಹ್ಯಾಂಗರ್ನ ಸಿಗಿಸ್ತಾ ಹೋಗಬಹುದು. ನೋಡ್ತಾ ಇದ್ದೀರಲ್ವಾ, ಒಂದು ಹ್ಯಾಂಗರ್ನ ಹ್ಯಾಂಗ್ ಮಾಡೋ ಅಷ್ಟು ಜಾಗದಲ್ಲಿ ನಾನಿಲ್ಲಿ 4 ಹ್ಯಾಂಗರ್ನ ಹ್ಯಾಂಗ್ ಮಾಡಿದ್ದೀನಿ. ಇದರಿಂದ ನಿಮ್ಮ ವಾರ್ಡ್ರೋಬ್ನಲ್ಲಿ ಎಷ್ಟೊಂದು ಜಾಗ ಸೇವ್ ಆಗುತ್ತೆ ಅಲ್ವಾ? ಇದೇ ರೀತಿ ನೀವು ಜೀನ್ಸ್ ಪ್ಯಾಂಟ್ಗಳಾಗಿರಬಹುದು, ಲೆಗ್ಗಿನ್ಸ್ಗಳಾಗಿರಬಹುದು ಅವುಗಳನ್ನು ಕೂಡ ಹಾಕಿ ಇಡಬಹುದು. ಇವಂತೂ ಇನ್ನೂ ಹೆಚ್ಚಿಗೆನೇ ಇಡಿಸುತ್ತೆ, ಯಾಕಂದರೆ ಒಂದು ಹ್ಯಾಂಗರ್ಗೆ ನೀವು 2 ಪ್ಯಾಂಟ್ ಅಥವಾ 2 ಲೆಗ್ಗಿನ್ಸ್ನ ಹಾಕಬಹುದು. ಸೊ ನೀವು 3 ಹ್ಯಾಂಗರ್ ಯೂಸ್ ಮಾಡಿದರೆ 6 ಲೆಗ್ಗಿನ್ಸ್ ಒಂದೇ ಕಡೆಗೆ ಹೋಗಿಬಿಡುತ್ತೆ. ಇವುಗಳು ಹ್ಯಾಂಗರ್ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗೋದ್ರಿಂದ ವಾರ್ಡ್ರೋಬ್ನಲ್ಲಿ ಯಾವುದು ಎಲ್ಲಿದೆ ಅಂತ ಬೇಗನೆ ಗೊತ್ತಾಗುತ್ತೆ. ಇದೇ ರೀತಿ ನೀವು ಸೀರೆಗಳನ್ನು ಅದರ ಜೊತೆ ಮ್ಯಾಚಿಂಗ್ ಪೆಟ್ಟಿಕೋಟ್, ಬ್ಲೌಸ್ ಎಲ್ಲವನ್ನೂ ಹ್ಯಾಂಗ್ ಮಾಡಿ ಇಡಬಹುದು. ಇದರಿಂದ ನಿಮ್ಮ ವಾರ್ಡ್ರೋಬ್ನಲ್ಲಿ ಖಂಡಿತವಾಗೂ ತುಂಬಾ ಜಾಗ ಸೇವ್ ಆಗುತ್ತೆ, ಅಲ್ಲದೆ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಆಗಿ ಕಾಣುತ್ತೆ ಕೂಡ. ನೋಡಿ ವೇಸ್ಟ್ ಆಗಿರುವಂತಹ ಬಳೆಗಳನ್ನು ಯಾವ ರೀತಿ ಸದುಪಯೋಗ ಮಾಡ್ಕೋಬಹುದು ಅಲ್ವಾ? ಈ ವಿಡಿಯೋ ಖಂಡಿತವಾಗೂ ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಇರುತ್ತೆ. ಹಾಗಿದ್ರೆ ಮರೀದೆ ಲೈಕ್ ಮಾಡ್ತೀರಿ ಅಲ್ವಾ? ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.